ಪ್ರಿಯ ನಾಗರಿಕರೇ, ಆನ್ಲೈನ್ನಲ್ಲಿ ವಂಚಿಸಿ ವೈಯಕ್ತಿಕ ಮಾಹಿತಿಯನ್ನ ಪಡೆದುಕೊಂಡು ಹಣವನ್ನು ದೋಚುವವರ ಬಗ್ಗೆ ಆಗಾಗ್ಗೆ ಕೇಳುತ್ತಿರುತ್ತೇವೆ. ಆದುದರಿಂದ ಆನ್ಲೈನ್ನಲ್ಲಿ ಜಾಗರೂಕತೆಯಿಂದ ವ್ಯವಹರಿಸಿದಲ್ಲಿ ಆನ್ಲೈನ್ ವ್ಯವಹಾರಗಳನ್ನ ಸುಲಭವಾಗಿ ಮತ್ತು ಪರಿಣಾಮಕಾರಿಯಾಗಿ ಉಪಯೋಗಿಸಿಕೊಳ್ಳಬಹುದಾಗಿದೆ. ನಾವು ಬ್ಯಾಂಕಿನ ಚೀಫ್ ಮ್ಯಾನೇಜರ್ ನಿಮ್ಮ ಬ್ಯಾಂಕ್ ಖಾತೆಯ KYC ಇನ್ನು ಅಪ್ಡೇಟ್ ಮಾಡಿ, ಇಲ್ಲದಿದ್ದರೆ ನಿಮ್ಮ ಖಾತೆ ನಿಷ್ಕ್ರಿಯವಾಗುತ್ತೆ. ಈ ಕೂಡಲೇ ನಿಮ್ಮ KYC ಅಪ್ಡೇಟ್ ಮಾಡಲು ಈಗ ನಿಮಗೆ ಬಂದಿರುವ OTP ಕೂಡಲೇ ಹೇಳಿ ಅಂತ ನಿಮ್ಮಿಂದ OTP ಪಡೆದು ನಿಮ್ಮ ಅಕೌಂಟ್ ನಲ್ಲಿನ ಹಣವನ್ನ ದೋಚುತ್ತಾರೆ. ಕೆಲವೊಮ್ಮೆ ಏನನ್ನು ಆನ್ಲೈನ್ ಮೂಲಕ ಆರ್ಡರ್ ಮಾಡದೇ ಇದ್ದರೂ ಸಹ ನಿಮಗೆ ಕೊರಿಯರ್ ಬಂದಿದೆ, ನಿಮ್ಮ ಮನೆಯ ಹತ್ತಿರದಲ್ಲೇ ಇದ್ದೇವೆ, ನಿಮ್ಮ ಮನೆಗೆ ಕೊರಿಯರ್ ತರುತ್ತಿದ್ದೇವೆ, ಕೂಡಲೇ ನಿಮ್ಮ ಮೊಬೈಲ್ಗೆ ಬಂದಿರುವ OTP ಎಂದು ಕೇಳಿ ಅವಸರದಲ್ಲಿ ನಿಮ್ಮಿಂದ OTP ಪಡೆದು ಆನ್ಲೈನ್ ಮೂಲಕ ನಿಮ್ಮ ಹಣವನ್ನ ದೋಚಲು ಯತ್ನಿಸುತ್ತಾರೆ. ಎಚ್ಚರದಿಂದಿರಿ. ಇತ್ತೀಚೆಗೆ ನೀವು ಹೊಸ ವಸ್ತುವೊಂದನ್ನ ಖರೀದಿ ಮಾಡಿದ್ದೀರಿ, ಹಾಗಾಗಿ ನಿಮ್ಮ ಮೊಬೈಲ್ ನಂಬರ್ಗೆ ಬಂಪರ್ ಬಹುಮಾನ ಬಂದಿದೆ. ಆದುದರಿಂದ ನಿಮಗೆ ಬಂದಿರುವ OTP ಕೂಡಲೇ ಹೇಳಿ, ಸಮಯದ ಅಭಾವ ಕಡಿಮೆ ಇದೆ ಅಂತ ಹೇಳಿ ನಿಮ್ಮಿಂದ OTP ಪಡೆದು ನಿಮ್ಮ ಖಾತೆಯಲ್ಲಿನ ಹಣವನ್ನ ದೋಚುತ್ತಾರೆ. ಜಾಗೃತೆಯಿಂದಿರಿ. ಒಟ್ಟಿನಲ್ಲಿ ಇಂತಹ ಹಲವಾರು ಸನ್ನಿವೇಶಗಳನ್ನ ಸೃಷ್ಟಿಸಿ ನಿಮಗೆ ಬಂದಿರುವ OTP ಪಡೆಯಲು ಪ್ರಯತ್ನಿಸಿದರೆ ಯಾವುದೇ ಕಾರಣಕ್ಕೂ OTP ನೀಡಬೇಡಿ. ಒಂದು ವೇಳೆ ಅಜಾಗರೂಕತೆಯಿಂದ ಆನ್ಲೈನ್ ನಲ್ಲಿ ಆರ್ಥಿಕವಾಗಿ ಮೋಸ ಹೋಗಿದ್ದಲ್ಲಿ ತಡ ಮಾಡದೆ ಗೋಲ್ಡನ್ ಅವರ್ ಅಂದರೆ 2 ಗಂಟೆಯ ಒಳಗೆ ಈ ಸಂಬಂಧ 1930ಗೆ ಕರೆ ಮಾಡಿ ಮಾಹಿತಿ ನೀಡಿ ಅಥವಾ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ. ನಿಮ್ಮ ರಕ್ಷಣೆಗೆ ಕರ್ನಾಟಕ ರಾಜ್ಯ ಪೊಲೀಸ್ ಸದಾ ನಿಮ್ಮೊಟ್ಟಿಗಿರುತ್ತದೆ. ಧನ್ಯವಾದಗಳು.